ಬೆಡ್ಶೀಟ್ ಅನ್ನು ನೀಡಲಾಗಿದೆ ಬಂಧುಗಳೇ. ಇನ್ನ ಉಳಿದಂತೆ ತಮ್ಮ ವಾರ್ಡ್ಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಹೊರವಲಯ ಕಂದವಾರ ನಿರಾಶ್ರಿತರ ತಾಣದಿಂದ ಇಡೀ ಕ್ಷೇತ್ರದ ಬಡವರಿಗೆ ಚಳಿಯಿಂದ ರಕ್ಷಿಸಿಕೊಳ್ಳಲು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ 10,000 ಬೆಡ್ಶೀಟ್ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಪ್ರಾರಂಭೋತ್ಸವಕ್ಕೆ ಯಲಹಂಕ ಶಾಸಕ ವಿಶ್ವನಾಥ್ ಚಾಲನೆ ನೀಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯುವ ನಾಯಕ ಸಂದೀಪ್ ರೆಡ್ಡಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಬಹುದು. ಪಕ್ಷದ ರಾಷ್ಟ್ರೀಯ ನಾಯಕನೇ 45 ವರ್ಷದ ಯುವಕ ಆಗಿದ್ದರೆ ಹಾಗೆ ನೋಡಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಿಗಿಂತಲೂ ಹೆಚ್ಚಿನ ಚಟುವಟಿಕೆಗಳನ್ನು ಸಂದೀಪ್ ರೆಡ್ಡಿ ಮಾಡ್ತಿದ್ದಾರೆ. ಕೈಯಿಂದ ಯಾವುದೇ ಹುದ್ದೆ ಇಲ್ಲದೆಯೇ ಇಷ್ಟೊಂದು ಕಾರ್ಯಕ್ರಮ ಮಾಡಿ ಪಕ್ಷಕ್ಕೆ ಉತ್ತಮ ಹೆಸರು ತರ್ತಿದ್ದಾರೆ ಎಂದು ಹೇಳುವ ಮೂಲಕ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಸಂದೀಪ್ ರೆಡ್ಡಿಗೆ ಮತ ಹಾಕುವ ಸೂಚನೆ ನೀಡಿದ್ರು. ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಸಾಕು, ಅವ್ರು ಗೆಲ್ಸ್ಕೊಂಡ್ ಬರ್ತೀವಿ. ಮತ್ತೆ ಅವರು ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು, ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡುವಂಥ ಭಾಷೆ ಮೇಲೆ ಪಾಂಡಿತ್ಯ ಇದೆ. ಸೊ ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂದ್ರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ 3 ಬಾರಿ ಇಲ್ಲಿ ಗೆದ್ದಿದೆ, ಯಾರು ಕೂಡ ಮಂತ್ರಿ ಆಗಲಿಲ್ಲ. ಈ ಭಾಗದಲ್ಲಿ ಮುಂದೆ ಒಬ್ಬ ಒಕ್ಕಲಿಗ ನಾಯಕ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು. ಸೊ ಅವರಲ್ಲಿ ಮುಂದುವರಿಲಿ ಅಂತ ಹೇಳಿ ನಮ್ಮ ಬಯಕೆ. ಸಂದೀಪ್ ರೆಡ್ಡಿ ಮಾತನಾಡಿ, ನನಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಪಟ್ಟ ನೀಡಿ ವಾಪಸ್ಸು ಪಡೆದ ಬಗ್ಗೆ ವಿಶ್ವನಾಥ್ ಅಣ್ಣನಿಗೂ ಬೇಸರ ಇದೆ. ಹಾಗಾಗಿಯೇ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗುವ ಭರವಸೆ ಇದೆ ಎಂದು ಹೇಳಿರಬಹುದು. ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನ ಸದುಪಯೋಗ ಪಡಿಸಿಕೊಳ್ತೇನೆ. ಇಲ್ಲದೆ ಹೋದ್ರೂ ನನ್ನ ಸೇವೆ ಮುಂದುವರಿಯುತ್ತದೆ. ಸೇವೆಗೆ ಯಾವುದೇ ಹುದ್ದೆ ಬೇಕೇ ಬೇಕಂತೇನೂ ಇಲ್ಲ. ಇವತ್ತು ನಾನು ಕ್ಷೇತ್ರದಾದ್ಯಂತ 10,000 ಹೊದಿಕೆ ಬ್ಯಾಗ್ ಹಂಚಿಕೆ ಮಾಡ್ತಿದ್ದೇನೆ. ಎಷ್ಟೋ ಜನ ಚಳಿಯಿಂದ ರಕ್ಷಣೆ ಪಡೆಯುತ್ತಾರೆ. ಅದೇ ನನ್ನ ಸೇವೆಗೆ ತಂದ ತೃಪ್ತಿ ಎಂದು ಭಾವಿಸಿಕೊಳ್ಳುತ್ತೇನೆ ಎಂದು ತಮ್ಮ ಸಮಾಜ ಸೇವೆಯನ್ನು ಸಮರ್ಥಿಸಿಕೊಂಡರು. ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು 10,000 ಹೊದಿಕೆಗಳು, ಬೆಡ್ಶೀಟ್ಗಳನ್ನ, ಜೊತೆಗೆ ಜೂಟ್ ಬ್ಯಾಗ್ಸ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋ ಕಡೆಗೆ ಕೊಡುವಂತಹ ಒಂದು ಕೆಲಸಕ್ಕೆ ಚಾಲನೆ ಕೊಡಬೇಕಾಗಿತ್ತು. ವಿಶ್ವಣ್ಣನವರು ಕರೆದ್ವಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಈಗ ತಾನೇ ಮುಗಿದಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಡ್ಶೀಟ್ ಅನ್ನು ನೀಡಲಾಗಿದೆ ಬಂಧುಗಳೇ. ಇನ್ನ ಉಳಿದಂತೆ ತಮ್ಮ ವಾರ್ಡ್ಗಳಿಗೆ ನಮ್ಮ